ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಮ್ಮ ಡ್ರ್ಯಾಗನ್ ಫ್ರೂಟ್ ಹೊಲದಲ್ಲಿದ್ದೀವಿ. ನಾವು ಇದನ್ನು ಹಚ್ಚಿ ಸುಮಾರು 1 ತಿಂಗಳಾಯಿತು, ಬರೀ 1 ತಿಂಗಳು. ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಇದು ನಾವು ಗಿಡದಿಂದ ಗಿಡಕ್ಕೆ 8 ಫೂಟು, ಈಗ ಸಾಲಿಂದ ಸಾಲು 9 ಫೂಟು ಹಟ್ಟಿದ್ವಿ. ಮತ್ತು ಇದು ಕಂಬ 7 ಫೂಟ್ ಇರಬೇಕು, 7ರಿಂದ 8 ಫೂಟ್ ಇರಬೇಕು. ಮತ್ತು ಈಗ ಒಂದು ಕಂಬಕ್ಕೆ 4ರಿಂದ 3 ಸಸಿ ಇಡಬೇಕು. ಮತ್ತು ಇದು ಕುಡಿ ಇರುತ್ತಲ್ಲ, ಇದು ತುಂಬ ಸ್ವೀಟಾಗಿರುತ್ತೆ. ಅದಕ್ಕೆ ಇರುವೆಗಳು ಎಲ್ಲ ಹತ್ತುತ್ತೆ. ಅದಕ್ಕಾಗಿ ನಾವು ಬೇವಿನ ಎಣ್ಣೆ ಅಂತ ಸಿಗುತ್ತೆ, ಈ ಗೊಬ್ಬರದ ಅಂಗಡಿ ಎಲ್ಲ ಸಿಗುತ್ತಲ್ಲ, ಅದನ್ನ ನಾವು ಹೊಡಿತೀವಿ. ಮತ್ತು ಇದು ಬರ್ನ್ ಚಾನ್ಸ್ ಇರ್ತದೆ. ಅದು ಯಾಕಂದರೆ ಇದು ವಾರಕ್ಕೆ 1 ಲೀಟ್ರ್ ಇಲ್ಲ 2 ಲೀಟ್ರ್ ನೀರು ಬೇಕು. ಅದು ಜಾಸ್ತಿ ಆದರೆ ಮತ್ತೆ ಕೊಳೆಯೋ ರೋಗ ಬರುತ್ತೆ, ಮತ್ತು ಬರ್ನ್ ಆಗುತ್ತೆ ಚಾನ್ಸ್ ಇರುತ್ತೆ. ಮತ್ತು ಇದಕ್ಕೆ ಬಿಸಿಲು ಜಾಸ್ತಿ ಬೇಡ, ಅದಕ್ಕಾಗಿ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಬೇವಿನ ಎಣ್ಣೆ ಮತ್ತು ನೋವಾಫಿಲ್ ಆಂಟಿ ಅಂತ ಸಿಗುತ್ತೆ, ಅದನ್ನು ಮಿಕ್ಸ್ ಮಾಡಿ ಹೊಡಿತೀವಿ, ಹಚ್ತೀವಿ ಎಲ್ಲ. ಮತ್ತು ನಾವು ಇದು ಗೊತ್ತಿರಲಿಲ್ಲ ಹೇಗೆ ಅಂತ, ಅದಕ್ಕೆ ನಾವು ಒಂದು ದಿವಸ ಹಾಗೆ ಸುಮ್ಮನೆ ಕುಂತಿದ್ವಿ. ನಮ್ಮ ಫ್ರೆಂಡ್ ಹೇಳಿದರು, ಈಗ ಇದು ಬೇಡಿಕೆ ಜಾಸ್ತಿ ಇದೆ ಅಂತ. ಅದಕ್ಕೆ ನಾವು ಟ್ರೈ ಮಾಡಿದ್ದೀವಿ. ಮತ್ತು ನಾವು ಹೇಗೆಂದರೆ, ಇದು 10 ತಿಂಗಳಿಗೊಮ್ಮೆ ಫಲ ಬಿಡೋದು ಸ್ಟಾರ್ಟ್ ಆಗುತ್ತೆ. ಮತ್ತು ಅದು ಕಾಯಿದ್ದಾಗ ಜಾಸ್ತಿ ವಿಷ ತಿನ್ನೋಕ್ಕಾಗಲ್ಲ. ಮತ್ತು ಇದು ಕಾಲೆ ಅಂತ ಇರುತ್ತಲ್ಲ, ಚರಂಡಿ, ಅದನ್ನ ಹೊಡಿಸ್ಬೇಕು. ನಾವು ಈಗ ಬೆಡ್ ಸೇಫ್ ಮಾಡಿಸಿದ್ದೀವಿ. ಈಗ ನಾವು 1 ಎಕರೆ ಹಾಕಿದ್ದೀವಿ. ಇದನ್ನು ನಾವು ಕಾಲೆ ಮತ್ತು ತೆಗಿಸಿದ್ವಿ, ಯಾಕಂದರೆ ಈಗ ಮಳೆ ಬಂದಾಗ ನೀರು ಜಾರ್ಕೊಂಡು ಬರಬೇಕಲ್ಲ, ಅದಕ್ಕಾಗಿ. ಮತ್ತು ಈಗ ಮುಂದಿನ ವಿಡಿಯೋದಲ್ಲಿ ಎಲ್ಲ ಹೇಳ್ತೀನಿ. ಬಾಯ್. ಹಾಯ್ ಫ್ರೆಂಡ್ಸ್.